ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರು ಸುಧೀಂದ್ರ BA ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುವಂತಹ ವೆಬಿಸೋಡ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ಕಲೆಗಳಲ್ಲಿ ಚಿತ್ರಕಲೆ ಕೂಡ ಒಂದಾಗಿದೆ. ಚಿತ್ರಕಲೆಯಲ್ಲಿ ಅಪಾರ ಆಸಕ್ತಿಯನ್ನು ಹೊಂದುತ್ತಾ ಪ್ರಸಿದ್ಧ ಚಿತ್ರಕಲಾಕಾರರಾಗಿ ಹಾಗೆಯೇ ಪ್ರಸ್ತುತ BGS ಕುಮಟಾದಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ರವಿ ಗುಣಗಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಮಾತನಾಡಿಸೋಣ. ಸರ್, ಮೊದಲನೇದಾಗಿ ನಿಮಗೆ ಈ ಒಂದು ವೆಬಿಸೋಡ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ ಸರ್, ಮೊದಲನೇದಾಗಿ ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು ಸರ್? ಬಾಲ್ಯದ ಕೆಲವು ಸವಿ ನೆನಪುಗಳ ಕುರಿತು ನಮ್ಮ ಜೊತೆಗೆ ಹಂಚಿಕೊಳ್ಳೋದಾದ್ರೆ ಸರ್. ನಾನು ಹುಟ್ಟಿದ್ದು ಎಲ್ಲ ಗೋಕರ್ಣದಲ್ಲಿಯ. ಅದಾದ ನಂತರ ಪ್ರೈಮರಿ ಶಿಕ್ಷಣ ಎಲ್ಲ ನಮ್ಮನೆ ಹತ್ರನೇ ಒಂದು ಪ್ರೈಮರಿ ಸ್ಕೂಲ್ ಇತ್ತು. ಅದೇ ದ್ವಾರಕಾನಾಥ ಸ್ವಾಮೀಜಿ ಏನು ಕಟ್ಟಡ ಆಗಿತ್ತಲ್ಲ, ಆ ಸ್ಕೂಲಲ್ಲಿ ನಂದು 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೆ ಆಯಿತು. ಅದಾದ ನಂತರ ಹೈಸ್ಕೂಲ್ ಸೆಕ್ಷನ್ನು ನಮ್ಮದು ಡ್ರಾಯಿಂಗ್ ಸರ್ ಇದ್ದರು, ಅವರೇ ನಮಗೆ ಸ್ಫೂರ್ತಿ. 8, 9 ಹೊತ್ತು ಭದ್ರಕಾಳಿ ಹೈಸ್ಕೂಲ್ ಅಂತ ಆಯಿತು. ಅದಾದ ನಂತರ 2 ವರ್ಷ PUCನೂ ಅಲ್ಲೇ ಮಾಡಿದೆ. ಅದಾದ ನಂತರ ಏನಾಯಿತು, ನಮ್ಮ ಏನು ಆರ್ಟ್ ಇರೋದ್ರಿಂದ ನನ್ನ ಕಾಲೇಜಿಗೆ ಹೋಗ್ಬೇಕಂತ ಮನ್ಸು ಮಾಡಿದೆ. ಅದಾದ ನಂತರ ಮನೇಲೆಲ್ಲ ಸಪೋರ್ಟ್ ಮಾಡಿದ್ರು, ನಮ್ಮ ಅಜ್ಜಿ ಮನೆ ಸೈಡಿಂದ ನಮ್ಮ ಮಾವ ಎಲ್ಲ ಸಪೋರ್ಟ್ ಮಾಡಿದ್ರು. ಅಲ್ಲಿಂದ ನಾನು ಆರ್ಟ್ ಕಾಲೇಜಿಗೆ ಹೋದೆ. ಓಕೆ ಸರ್, ಈಗ ಕಲೆ ಅನ್ನೋ ಭಾವನೆಗಳನ್ನ ವ್ಯಕ್ತಪಡಿಸುತ್ತೆ ಸರ್. ಅಂತಹ ಒಂದು ಕಲೆಗಳಲ್ಲಿ ಚಿತ್ರಕಲೆ ಕೂಡ ಒಂದು. ನಾ ಈಗಾಗಲೇ ಹೇಳಿದ ಹಾಗೆ ಈ ಚಿತ್ರಕಲೆಯಲ್ಲಿ ನಿಮ್ಗೆ ಹೇಗೆ ಆಸಕ್ತಿ ಬಂತು ಸರ್? ಹಾಗೆ ನಿಮ್ಗೆ ಇನ್ಸ್ಪಿರೇಷನ್ ಅನ್ನೋರು ಯಾರು ಸರ್? ಅದೇ, ಒಂದನೇದಾಗಿ ನನ್ನ ಮನೆಯಲ್ಲಿ ಗಣಪತಿ ಮಾಡ್ತೇವೆ. ಸಾಧಾರಣ ನಮ್ಮ 140 ವರ್ಷದ ಗಣಪತಿ ಇನ್ನೂ ಇದೆ. ಅಲ್ಲಿಂದ ಈಗ 202 ಗಣಪತಿ ನಮ್ಮ ಮನೇಲಿ ಮಾಡ್ತೇವೆ. ನಾವು ಪ್ರತಿ ವರ್ಷ 202 ಗಣಪತಿ ನಮ್ಮ ಮನೆಯಿಂದ ಅದು ಮೇನು ನನಗೆ. ಅಂದ್ರೆ ಮನೇಲಿ ಆರ್ಟ್ ಇತ್ತು, ಆದ್ರೆ ನಾನು ಗಣಪತಿ ಮಾಡ್ತಿರ್ಲಿಲ್ಲ. ಪ್ರೈಮರಿ ಇದ್ದಾಗ 7, 8ನೇವರೆಗೂ ನಾನು ಗಣಪತಿ ಮಾಡ್ತಿರ್ಲಿಲ್ಲ. ಅದಾನಂತರ ಡ್ರಾಯಿಂಗು ಏನು ಹೈಸ್ಕೂಲ್ ಸೆಕ್ಷನ್ ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿಂದ ನಂದು ಪೆನ್ಸಿಲ್ ವರ್ಕು ಅದು ಇದು ಸ್ವಲ್ಪ ಸ್ಟಾರ್ಟ್ ಆಯಿತು. ಆಮೇಲೆ ನಮ್ಮ ತಮ್ಮ ಒಬ್ಬರಿದ್ದರು, ತಮ್ಮ ಇದ್ದಾನೆ ದೊಡ್ಡಪ್ಪನ ಮಗ, ಅವನು ಗಣಪತಿ ಮಾಡ್ತಿದ್ದ. ಅವನು ಇದರಿಂದ ಮತ್ತು ನಾನು ಏನು ಮಾಡ್ಬೇಕಂತ ಸ್ವಲ್ಪ ಕಾಂಪಿಟೇಷನ್ ಬಂತು. ಅಲ್ಲಿಂದ ನಂದು ಆರ್ಟ್ ವರ್ಕ್ಗೆ ಇದಾಯಿತು. ಅಲ್ಲಿಂದ ನಂದು ಆರ್ಟ್ ಸ್ಟಾರ್ಟ್ ಆಯಿತು. ಮೇನು ಮನೆಯಲ್ಲಿ ಏನು ಇತ್ತಲ್ಲ ವಾತಾವರಣ, ಅದು ಮೇನ್. ಈಗ ನೀವು ಈ ಕಲೆನ ನೀವು ವೃತ್ತಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್. ಈ ವೃತ್ತಿ ಬಗ್ಗೆ ನೀವು ಹೇಳೋದಾದ್ರೆ? ಅದೇ, ಯಾವುದೇ ಒಂದು ಕ್ರಿಯೇಟಿವಿಟಿ ಇದ್ದಿದ್ರೆ ಅದನ್ನು ನಾವು ಕರೆಕ್ಟಾಗಿ ಅದನ್ನೇ ಜೋಡಿಸ್ಕೊಂಡು ಹೋದ್ರೆ ಅವ್ನು ಏನೂ ಮಾಡ್ಬೋದು, ಸಾಧನೆ ಮಾಡ್ಬೋದು. ಆದ್ರೆ ಅದಕ್ಕೆ ನಮ್ದು ಏನು ಹೇಳ್ತಾರಲ್ಲ ತಪಸ್ಸು ಅಂತ ಹೇಳ್ತಾರಲ್ಲ, ಅದನ್ನು ನಾವು ಮಾಡ್ಕೊಳ್ಬೇಕು. ಈಗ ನಂದು ಡ್ರಾಯಿಂಗು 11 ವರ್ಷ ನಾನು ಶಿಕ್ಷಕ ಇದ್ದೆ. ಈಗ ನಾನು ಶಿಕ್ಷಕ ವೃತ್ತಿಯಿಂದ ಹೊರಗಿದ್ದೇನೆ. ನಾನು ಅಂದ್ರೆ ಇದನ್ನೇ ಪ್ರೊಫೆಷನರಿಯಾಗಿ ಮಾಡಿದ್ದೇನೆ. ಫಸ್ಟು ಮಾಡಬೇಕಾದ್ರೆ ಡ್ರಾಯಿಂಗು ಏನು ಕಲೆಯನ್ನು ನಾವು ತೊಡಸ್ಕೊಳ್ಬೇಕಾದ್ರೆ ಸ್ವಲ್ಪ ಸ್ಟೆಮಿನಾ ಅಂದರೆ ಬೇಕು. ಫೋರ್ಸೆಬಲಿ ಒತ್ತಡದಲ್ಲಿ ಇರ್ತದೆ, ಆರ್ಥಿಕ ಒತ್ತಡ ಎಲ್ಲ ಇರ್ತದೆ. ಅಂದರೆ ಯಾರು ಸಪೋರ್ಟು ಮಾಸ್ಟರ್ ಇದ್ದರೆ ಓಕೆ, ಇಲ್ಲಾಂದರೆ ನಾವೇ ಮಾಡ್ಕೊಂಡು ಹೋಗ್ಬೇಕು ಅಂತ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಫೈಟ್ ಮಾಡಬೇಕು. ಆದರೆ ಜೀವನ ಇದೆ, ಲೈಫ್ ಇದೆ, ಅದರದ್ದೇ ಆದ ಒಂದು ಖುಷಿ ಇದೆ. ಅವನ ಆರ್ಟ್ ಹೀಗೆ ಮಾಡಬೇಕು ಹಾಗೆ ಮಾಡ್ಬೇಕಂತೇನಿಲ್ಲ. ಅವ ಆರ್ಟ್ ಒಳಗೆ ತೊಡಸ್ಕೊಂಡ್ರೆ ಅವನಿಗೆ ಅವನ ಜೀವನಕ್ಕೆ ಒಂದು ಸ್ಫೂರ್ತಿ ಇದೆ, ಮತ್ತು ಅದೊಂದು ಧ್ಯಾನ ಅಂತ ಹೇಳ್ಬೋದು. ಆ ಥರ ಈಗ ಪ್ರಸ್ತುತ ವಿದ್ಯಮಾನದಲ್ಲಿ ಶಿಕ್ಷಣ ಜೊತೆಗೆ ವಿದ್ಯಾರ್ಥಿಗಳು ಹಲವಾರು ಕಲೆಯನ್ನು ಕೂಡ ಆಸಕ್ತಿಯನ್ನು ಹೊಂದಿರ್ತಾರೆ. ಕೆಲವರು ನೃತ್ಯ, ಕೆಲವರು ಸಂಗೀತ, ಹಾಗೆ ಕೆಲವರು ಚಿತ್ರಕಲೆಯಲ್ಲಿ ಕೂಡ ಆಸಕ್ತಿಯನ್ನು ಹೊಂದಿರ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೆ ನೀವು ಏನನ್ನ ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಆರ್ಟ್ ಇಂಟ್ರೆಸ್ಟ್ ಇರುವಂತ ವಿದ್ಯಾರ್ಥಿಗಳು ಅವರು ಮೊದಲನೇದಾಗಿ PUC ಮತ್ತು SSLC ಒಳಗಡೆ ಗೊತ್ತಾಯ್ತು ಅಂದ್ರೆ ಅವ್ರು ಡ್ರಾಯಿಂಗ್ ಕೋರ್ಸ್ಗೆ ಹೋಗ್ಬೇಕು. ಇಲ್ಲ ಮತ್ತೆ ನಾನು ಇಂಜಿನಿಯರಿಂಗ್ ಒಳಗೆ ಮಾಡ್ತೇನೆ ಅಂತ ಹೇಳಿದ್ರೆ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ಇದೆ, ಆರ್ಕಿಟೆಕ್ಟ್, ಅದಕ್ಕೂ ಹೋಗ್ಬೋದು. ಅಲ್ಲೂ ಒಳ್ಳೆ ವಾಸ್ತುಶಿಲ್ಪದಲ್ಲಿ ಒಳ್ಳೆ ಅವಕಾಶಗಳಿದೆ. ಇಲ್ಲ ಆದರೆ ಅವನು ಆರ್ಟ್ ಕೋರ್ಸ್ ಈಗ 5 ವರ್ಷ ಏನೋ BBA ಅಂತಿದೆ, ವಿಸುವಲ್ ಆರ್ಟ್ ಅಂತೇಳಿ, BFA ಅಂತಿದೆ, ಬ್ಯಾಚಲರ್ ಆಫ್ ಫೈನ್ ಆರ್ಟ್ ಅಂತೇಳಿ, ಅದನ್ನು ಮಾಡ್ಕೊಂಡ್ರೆ AM ಎಲ್ಲ ಇದೆ. ಅದನ್ನು ಮಾಡ್ಕೊಂಡ್ರೆ ಆಲ್ರೆಡಿ ಅವನು ವರ್ಕ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಕೋರ್ಸನ್ನು ಕರೆಕ್ಟಾಗಿ ಮಾಡ್ಕೊಳ್ಬೇಕು. ಮತ್ತು ಪ್ರಾಕ್ಟೀಸು, ಅಧ್ಯಯನ ಅಗತ್ಯ. ಎಷ್ಟು ಅವನು ಹಾರ್ಡ್ ವರ್ಕ್ ಮಾಡ್ತಾನೋ ಅದ್ರ ಮೇಲೆ ನಾವು ಆರ್ಟ್ ಬೆಳೀತದೆ, ಮತ್ತು ಮಾಡ್ಕೊಂಡು ಹೋಗ್ಬೋದು ಆರಾಮ್ಸೆ. ಈಗ ಕಲೆ ಅನ್ನೋದು ಕೂಡ ಒಬ್ಬ ವ್ಯಕ್ತಿನ ಭವಿಷ್ಯನ ರೂಪಿಸ್ತದೆ ಅನ್ನೋದಕ್ಕೆ ನೀವೇ ಒಂದು ಉತ್ತಮ ಉದಾಹರಣೆ ಆಗಿದ್ದೀರಾ ಸರ್. ಇಷ್ಟೊತ್ತುಗಳ ಕಾಲ ನಮ್ಮೊಂದಿಗೆ ಅಪಾರ ವಿಚಾರಗಳನ್ನು ನೀವು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.